ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ 25ನೇ ಕಂತು ಜಮಾ ಆಗಿದೆ. 26ನೇ ಕಂತು ಯಾವಾಗ ಬಿಡುಗಡೆ ಆಗ್ಬೋದು? ಓಕೆನಾ. ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, 25ನೇ ಕಂತು ಜಮಾ ಶುರುವಾಗಿ ಈಗ ಆಲ್ರೆಡಿ 8ರಿಂದ 10 ದಿನ ಆಗಿದೆ. 26ನೇ ಕಂತು ಯಾವಾಗ ಜಮಾ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ. ಅದರ ಜೊತೆಯಲ್ಲಿ 25ನೇ ಕಂತು ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮಾನೇ ಶುರುವಾಗಿಲ್ಲ. ಯಾವ್ಯಾವ ಜಿಲ್ಲೆಗೆ ಜಮಾ ಶುರುವಾಗಿಲ್ಲ, ಮತ್ತೆ ಈಗ ಆಲ್ರೆಡಿ ಎಷ್ಟು ಜನರಿಗೆ ಇದುವರೆಗೂ ಸಹ ಹಣ ಬಿಡುಗಡೆ ಆಗಿದೆ, ಈ ಕ್ಷಣದ 25ನೇ ಕಂತಿನ ಲೈವ್ ಅಪ್ಡೇಟ್ ಜೊತೆಯಲ್ಲಿ 26ನೇ ಕಂತು ಯಾವಾಗ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ನಿಮಗೆ ಗೊತ್ತೇ ಇದೆ, ಈಗ ಯಾದಗಿರಿ ಆಗಿರ್ಬೋದು, ಧಾರವಾಡ ಆಗಿರ್ಬೋದು, ರಾಯಚೂರು, ಬಾಗಲಕೋಟೆ, ಗುಲ್ಬರ್ಗ, ಬೀದರು, ಬಿಜಾಪುರ, ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ, ಧಾರವಾಡ, ಹಾವೇರಿ, ಬಳ್ಳಾರಿ, ಶಿವಮೊಗ್ಗ, ಚಿತ್ರದುರ್ಗ, ಉಡುಪಿ ಜಿಲ್ಲೆ, ಹಾಸನ ಜಿಲ್ಲೆ, ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆ, ಈ ಚಾಮರಾಜನಗರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು ಆಗಿರ್ಬೋದು, ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗಿದೆ. ಎಕ್ಸೆಪ್ಟ್ ಮೈಸೂರು ಜಿಲ್ಲೆ ಬಹಳಷ್ಟು ಜನರು ಹಣ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ಹಣ ಒಂದಿಷ್ಟು ಜನರಿಗೆ ಮೈಸೂರು ಡಿಸ್ಟಿಕ್ನವ್ರಿಗೆ ಬಿಡುಗಡೆ ಆಗಿದ್ದು ನಿಜ. ಈಗ ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪ್ರೂಫ್ ಕಳಿಸಿದ್ರು, ನಾನು ಕೂಡ ಪ್ರೂಫ್ ಅನ್ನ ಹಾಕಿದ್ದೇನೆ. ಓಕೆನಾ. ಮೈಸೂರು ಡಿಸ್ಟಿಕ್ನವ್ರು ಬಹಳಷ್ಟು ಜನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗುಲ್ಬರ್ಗ ಜಿಲ್ಲೆ ಹಣ ಬಂದಿಲ್ಲ ಅಂತ ಕಮೆಂಟ್ ಬರ್ತಾ ಇದೆ. ಮತ್ತೆ ಹಣ ಬಂದಿಲ್ಲ, ಬಿಡುಗಡೆ ಆಗಿರೋ ಪ್ರೂಫ್ ಇದುವರೆಗೂ ಬಂದಿಲ್ಲ. ದಾವಣಗೆರೆ, ಮಂಡ್ಯ ಜಿಲ್ಲೆ, ಈ ಒಂದು 3-4 ಜಿಲ್ಲೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಜಿಲ್ಲೆಗಳಿಗೂ ಹಣ ಜಮಾ ಆಗಲಿಕ್ಕೆ ಶುರುವಾಗಿದೆ. ಹಾಗಾಗಿ ಇದುವರೆಗೂ ಸಹ ಹಣ ಬಿಡುಗಡೆಯಾಗಿ ಒಂದು ವಾರ ಆದ ನಂತರ ಇದುವರೆಗೂ ಸಹ ಸುಮಾರು 56% ಜನರಿಗೆ, ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗಲೂ ಸುಮಾರು 40ರಿಂದ 45% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ರು. ನಿನ್ನೆಗೂ ಇವತ್ತಿಗೂ ಕಂಪೇರ್ ಮಾಡಿ ನೋಡಿದಾಗ 10% ಇನ್ಕ್ರೀಸ್ ಆಗಿದೆ. 56% ಜನ ಹಣ ಜಮಾ ಆಗಿದೆ ಅಂತ ವೋಟ್ ಮಾಡಿದ್ದಾರೆ. ಇನ್ನ 44% ಜನ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 50% ಗಿಂತ ಹೆಚ್ಚು ಜನರಿಗೆ ಈಗ ಆಲ್ರೆಡಿ ಹಣ ಜಮಾ ಆಗಿದೆ. ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದ್ರೂ ಸಹ ಕೆಲವೊಂದಿಷ್ಟು ಜನರಿಗೆ ಬಂದಿಲ್ಲ. ಕಾರಣ ಹಲವಾರಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸರ್ಕಾರದ ಕಡೆಯಿಂದನೂ ಡಿಲೇ ಆಗಿರುತ್ತೆ, ಇಲ್ಲ ಅಂದ್ರೆ ನಿಮ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಯಾವ್ಯಾವ ಕಾರಣಗಳಿಂದ ನಿಮ್ಗೆ ಬಂದಿಲ್ಲ, ಯಾವ್ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಇನ್ನ 26ನೇ ಕಂತಿನ ಬಗ್ಗೆ ನೋಡೋದಕ್ಕೆ ಹೋದ್ರೆ, ಓಕೆನಾ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಒಂದೊಂದೇ ಕಂತು ರಿಲೀಸ್ ಆಗ್ತಾ ಹೋಗುತ್ತೆ. ಒಂದು ಕಂತ ರಿಲೀಸ್ ಆದ ನಂತರ ಮತ್ತೊಂದು ಕಂತು ನಿಮಗೆ ರಿಲೀಸ್ ಆಗುವಂತದ್ದು. 26ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಈಗ 25, 26 ಎರಡು ಕಂತುಗಳ ಹಣ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಈಗ ಆಲ್ರೆಡಿ ಬಂದಾಗಿರೋದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಈಗ ಆಲ್ರೆಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ವಿಷಯದಿಂದ ಹೇಳಬೇಕು ಅಂದ್ರೆ ಬಹಳ ದಿನ ಲೇಟ್ ಆಗೋದಿಲ್ಲ. ನಿಮಗೆ ಫೆಬ್ರವರಿ 2nd ವೀಕ್ ಅಥವಾ 3rd ವೀಕ್ ಅಲ್ಲೇ 26ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ, ಯಾವುದೇ ಸಂಶಯ ಇಲ್ಲ. ಈಗ ಒಂದ್ ಕಂತು ರಿಲೀಸ್ ಆದ ನಂತರ ಅದೊಂದು 5% ಅಥವಾ 7% ಇದ್ದಾಗ ಅದು ಜಮಾ ಮಾಡೋದು ಪೆಂಡಿಂಗ್ ಉಳ್ಕೊಂಡ್ರೆ 26ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಹಣ ಜಮಾ ಆಗುತ್ತೆ. ಹಾಗಾಗಿ 26ನೇ ಕಂತು ಇದೇ ಫೆಬ್ರವರಿ ತಿಂಗಳಲ್ಲಿ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 25, 26 ಎರಡು ತಿಂಗಳ ಹಣ ಹಣಕಾಸು ಇಲಾಖೆಯಿಂದ ಈಗ ಆಲ್ರೆಡಿ ರಿಲೀಸ್ ಆಗಿದೆ. ಓಕೆನಾ. ಇನ್ನ 26ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಮಾಹಿತಿ ಸರ್ಕಾರದಿಂದ ಏನಾದರೂ ಬಂದ್ರೆ ವಿತ್ ಪ್ರೂಫ್ ಸಮೇತ ನಿಮಗೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.